ನಮಸ್ಕಾರಗಳು. ಇದು ಗೇಮ್ ಚೇಂಜರ್ ಮೂವಿನ ರಿವ್ಯೂ ಮಾಡೋದು. ಇವಾಗ ತಾನೇ ಮೂವಿ ನೋಡ್ಕೊಂಡ್ ಬಂದೆ. ಯಾವ ತರ ಇದೆ ಅಂದ್ರೆ, ಒಂದು ಪೊಲಿಟಿಷಿಯನ್ಸ್, ಒಂದು ರಾಜಕೀಯ ವ್ಯಕ್ತಿ ಆಗ್ಲಿ, ಒಂದು ಸರ್ವೆಂಟ್ ಇಂದ ಹಿಡಿದು ಪ್ರತಿಯೊಬ್ಬರದು ಪೊಲಿಟಿಷಿಯನ್ ಎಲ್ಲಾ ಮೂವ್ಮೆಂಟ್ ಗೆ ತೋರ್ಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಮ್ ಚರಣ್ ಆಕ್ಟಿಂಗ್ ಅವರು ತುಂಬಾ ಅದ್ಭುತ. ಏನಂದ್ರೆ ಇದು ಫಸ್ಟ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಫೈಟ್ ಆಗಿ, ಹಂಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಈ ಮೂವಿ ಬಗ್ಗೆ ಮಾತಾಡೋಣ. ಹೀರೋಯಿನ್ ಆಕ್ಟಿಂಗ್ ಮಾತ್ರ ಫುಲ್ ಅದ್ಭುತ. ಯಾವ ತರ ಇದೆ ಅಂದ್ರೆ, ಜಾಸ್ತಿ ಏನಾದ್ರು ಹೇಳಕ್ ಹೋದ್ರೆ ನಾನ್ ಸ್ಪಾಯ್ಲರ್ ಆಗ್ಬಿಡ್ತೀನಿ. ಅಂದ್ರೆ ಮೂವಿ ಸ್ಪಾಯ್ಲರ್ ಮಾಡ್ಬಿಡೋಂಗಾಗುತ್ತೆ. ಅದಕ್ಕೆ ಆಕ್ಟರ್ ಬರೋಣ. ಯಾವ ತರ ಅಂದ್ರೆ, ಸುನಿಲ್ ಅವ್ರ ಕ್ಯಾರೆಕ್ಟರ್ ಮಾತ್ರ ಒಂದ್ ಸೈಡ್ ಆಗಿ ನಡಿಕೊಂಡ್ ಬಂತಾರೆ. ಯಾವ ತರ ಮಾಡ್ತಾರ ಅಂದ್ರೆ, ಲಾಸ್ಟ್ ಒಂದು ಹಳೆ ಫಿಲಮ್ ಅಲ್ಲಿ ನೋಡಿರ್ತೀವಿ ನಾವು, ಅವ್ರ ಕಾಮಿಡಿ ಮಾಡೋದೇ ಆಗ್ಲಿ, ಯಾವ ತರ ವಾಯ್ಸ್ ಕೊಡ್ತಾರೆ ಆಗ್ಲಿ, ಅದ್ರಲ್ಲಿ ಹಳೆ ಸುನಿಲ್ ಅವ್ರನ್ನ ಇದರಲ್ಲಿ ನೋಡ್ತೀವಿ. ಅಂದ್ರೆ ಈ ಹಳೆ ಸುನಿಲ್ ಅವ್ರನ್ನ ಇದರಲ್ಲಿ ನಾವು ಕಾಮಿಡಿಯಾಗಿ ವೀಕ್ಷಣೆಯನ್ನು ಮಾಡ್ಬೋದು. ಆತರ ಇದೆ. ಇನ್ನೊಂದೇನಪ್ಪಾ ಅಂದ್ರೆ, ಅಂಜಲಿ ಅವರ ಆಕ್ಟಿಂಗ್ ಮಾತ್ರ ತಾಯಿ ಮತ್ತೆ ಹೆಂಡತಿಯಾಗಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ, ರಾಮ್ ಚರಣ್ ಮದರನ್ ಆಗಿ ಒಂದ್ ಒಳ್ಳೆ ಸೆಂಟಿಮೆಂಟಿಕ್ ಇರುತ್ತೆ. ಆ ಸೆಂಟಿಮೆಂಟಿಕ್ ಅಲ್ಲಿ ನೋಡ್ತಾ ನೋಡ್ತಾ ಒಳ್ಳೆ ಗೂಸ್ ಬಂಪ್ಸೇ ಆಗ್ಲಿ, ಆ ಎಮೋಷನ್ಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಶಂಕರ್ ಅವರು ಕಮಲ್ ಹಾಸನ್ ಅವ್ರ ಜೊತೆ ಮಾಡಿರುವಂತಹ ಮೂವಿ ಇಂಡಿಯನ್ 2 ಅಷ್ಟು ಡಿಸಪಾಯಿಂಟ್ ಅಂತೂ ಮಾಡೋದಿಲ್ಲ. ಈ ಮೂವಿ ಫುಲ್ ಒಂಥರ ಜಾಲಿಯಾಗಿ ನಡೀತಿದೆ. ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಒಂದೊಂದು ಸೀನ್ ಅಲ್ಲಿ. ಅದೇ ರಾಜಕೀಯ ವ್ಯಕ್ತಿಗಳಲ್ಲಿ ಪೊಲಿಟಿಷಿಯನ್ ಬಗ್ಗೆ ತೋರ್ಸೋದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ತೋರ್ಸ್ತಾರೆ ಇದ್ರಲ್ಲಿ. ಇಂಡಿಯನ್ 2 ನಲ್ಲಿ ಒಂದೊಂದು ಸೀನ್ ಅಲ್ಲಿ ಡಿಸಪಾಯಿಂಟ್ ಮಾಡಿರ್ಬೋದು, ಆದ್ರೆ ಈ ಸೀನ್ ಅಲ್ಲಿ, ಈ ಗೇಮ್ ಚೇಂಜರ್ ಅಲ್ಲಿ ರಾಮ್ ಚರಣ್ ಅವ್ರ ಜೊತೆ ಮೂವಿ ಮಾಡುವಾಗ ಆ ಡಿಸಪಾಯಿಂಟ್ ಅಂತೂ ತೋರ್ಸ್ಕೊಟ್ಟಿಲ್ಲ. ಕಮಲ್ ಹಾಸನ್ ಅವ್ರ ಜೊತೆ ಆ ಮೂವ್ಮೆಂಟ್, ಆ ಫೀಲಿಂಗ್ಸ್ ತರದೇನೆ ಇದ್ರು ಅದಕ್ಕೆ ಕ್ಯಾರೆಕ್ಟರ್ ಬೇರೆ ಅಂದ್ರು, ಇದೇ ಕ್ಯಾರೆಕ್ಟರ್ ಬೇರೆ. ಅಂದ್ರೆ ಆ ಪೊಲಿಟಿಷಿಯನ್ ತೋರ್ಸಿರೋದು ತುಂಬಾ ಡಿಫ್ರೆಂಟ್ ಇದೆ. ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಒಂಥರ, ಅದು ಒಂದ್ ಸ್ವಲ್ಪ ಡಿಸಿಪ್ಲಿನ್ ಮಾಡುತ್ತೆ ಅಲ್ಲಲ್ಲಿ ಆಡಿಯನ್ಸ್ ನ. ಆದ್ರೆ ಇಲ್ಲಿ ಒಂದು ಡಿಸಿಪ್ಲಿನ್ ಮಾಡೋದಿಲ್ಲ. ಪೊಲಿಟಿಷಿಯನ್ಸ್ ಬಗ್ಗೆ ತೋರ್ಸಿರೋ ವಿತರಣೆ, ಸೂರ್ಯ ಅವ್ರ ಆಕ್ಟಿಂಗ್ ಮಾತ್ರ ಫುಲ್ ಚಿಂದೆ ಮಾಡಿದ್ರೆ. ಆತರ ವಿಲನ್ ಆಗಿ ಮಾಡ್ತಾ ಇರೋದು, ಈ ಕಡೆ ಕಾಮಿಡಿ ಆಗಿ ಮಾಡ್ತಾ ಇರೋದು, ರಂಜಿಸೋದು, ಒಂದೊಂದ್ ಟೈಮ್ ಅಲ್ಲಿ ನಗು ಬರ್ತಾರೆ, ಇನ್ನೊಂದು ಟೈಮ್ ಅಲ್ಲಿ ಅವ್ರನ್ನ ಆಕ್ಟಿಂಗ್ ಒಬ್ಬ ಸೂರ್ಯ ಅವ್ರದ್ದು ಹಂಗ ಚೆನ್ನಾಗಿ ಮಾಡಿದ್ದಾರೆ ಇದ್ರಲ್ಲಿ. ಡೈರೆಕ್ಟರ್ ಶಂಕರ್ ಅವರು ಪ್ರತಿಯೊಂದು ಎಲ್ಲ ಕ್ಯಾರೆಕ್ಟರ್ಗಳಲ್ಲೂ ಒಂದೊಂದು ಸೀನ್ ನ ಇಕ್ಕಿರೋದು, ಒಂದೊಂದು ಸೀನ್ ಅನ್ನು ನಾವು ಹೋಗಿ ನೋಡೋಂಗೆ ತುಂಬಾ ತೋರ್ಸ್ಕೊಟ್ಟಿದ್ದಾರೆ. ಗೇಮ್ ಚೇಂಜರ್ ಅಲ್ಲಿ ರಾಮ್ ಚರಣ್ ಅವ್ರ ಆಕ್ಟಿಂಗ್ ಫಸ್ಟ್ ಒಂದು ಫೈಟಿಂಗ್ ಇಂದ ಸ್ಟಾರ್ಟ್ ಆಗಿ, ಒಂದು ಸಾಂಗ್ ಇಂದ ಬಂದು ಲಾಸ್ಟ್ ಅಲ್ಲಿ ಎಲ್ಲ ಒಂದು ಜನರ ಸಭೆಯಲ್ಲಿ ಮಾತಾಡ್ಕೊಂಡು ಒಂದು ಮೂವಿ ಎಂಡ್ ಆಗುತ್ತೆ. ಅಂದ್ರೆ ಇದೆಲ್ಲ ಫುಲ್ಲು ರಾಜಕೀಯದಿಂದ ಹಿಡಿದು ಒಂದು ಜನಗಳು, ಅಂದ್ರೆ ಪೀಪಲ್ಸ್ ಆಫ್ ಜನಗಳಿಂದ ಒಂದು ಬಂದು ಇದು ಸ್ಟೋರಿ ಮಾಡಿರೋದು. ಈ ಜನಗೋಸ್ಕರನೇ ಈ ಮೂವಿ ನೋಡ್ರೆ, ಥಿಯೇಟರ್ ಹೋದ್ರೆ ಇನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಪ್ರೈವೇಸಿ ಅಲ್ಲಿ ನೋಡ್ತೀರಂದ್ರೆ ಅದು ನಿಮ್ ಇಷ್ಟ.